ಆಮೇಲೆ ಗಾಣದಲ್ಲಿ ರುಬ್ಬಿರುವಂತಹ ಎಣ್ಣೆಯನ್ನೇ ತರಬೇಕು. ಕೊಬ್ಬರಿ ಎಣ್ಣೆ ಕಾಮಲ್ ಆಗ್ಬಿಡ್ತು. ಬಂದಿದ್ಯಾ? ಚೆನ್ನಾಗಿ ಬೆಂದಿದ್ಯಾ? ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ವ್ಲಾಗ್ಸ್ ಕನ್ನಡ. ಹೇಗಿದ್ದೀರಾ? ವಿಡಿಯೋ ಮಾಡೋ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಂದೇನು ಹಿಂದಗಡೆಯಿಂದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಕಮೆಂಟ್ರಿ ಕೊಡ್ತಾ ಇದೆಯಾ? ಅಪರೂಪಕ್ಕೆ ವಿಡಿಯೋ ಮಾಡ್ತಾರೆ. ಏನಿಲ್ಲ, ಅಪರೂಪ ಏನಿಲ್ಲ ಅಲ್ವಾ. ಇವಾಗ ಕಂಟಿನ್ಯೂಸ್ ಆಗಿ ಒಂದು 3 ವಿಡಿಯೋ ಮಾಡಿಲ್ವಾ ನಾನು? ಸೊ ಇವತ್ತಿನ ವ್ಲಾಗ್ ಏನಂದರೆ, ಯೂಶಲಿ ಯಾವಾಗಲೂ ಕೊಬ್ಬರಿ ಎಣ್ಣೆ ಹಚ್ಕೋತೀವಲ್ವಾ. ಸೊ ಆದರೆ ಮನೇಲಿ ನಾನು ಏನು ಮಾಡ್ತೀನಿ ಅಂದರೆ, ತುಂಬ ಜನ ಇದನ್ನು ಫಾಲೋ ಮಾಡಿರ್ತೀರಾ, ಬಟ್ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಏನಂದರೆ ಅದಕ್ಕೆ ಸ್ವಲ್ಪ ದಾಸವಾಳ ಹೂವು ಜೊತೆಗೆ ಮೆಂತ್ಯ ಈ ಥರದ್ದೆಲ್ಲ ಮಿಕ್ಸ್ ಮಾಡಿ ಎಣ್ಣೆನ ರೆಡಿ ಮಾಡಿ ಇಟ್ಕೋತಾರಲ್ವ. ಸೊ ಅದೇ ಥರನೇ ನಾನು ಇವತ್ತು ಮಾಡ್ತಾಯಿದ್ದೆ. ನಾನೇನು ಮಾಡ್ತೀನಿ ಅಂದರೆ, ಜಾಸ್ತಿ ಮಾಡಿ ಇಟ್ಕೊಳ್ಳಲ್ಲ, ಸ್ವಲ್ಪ ಸ್ವಲ್ಪ ಮಾಡಿ ಇಟ್ಕೋತೀನಿ. ಅದು ಖಾಲಿ ಆದಮೇಲೆ ಮತ್ತೆ ವಾಪಸ್ ಅದನ್ನು ಮನೆಯಲ್ಲೇ ರೆಡಿ ಮಾಡ್ಕೋತಾ ಇರ್ತೀನಿ. ಅದಕ್ಕೋಸ್ಕರ ಇವತ್ತು ಆ ವ್ಲಾಗ್ ಮಾಡ್ತಾಯಿದ್ನಲ್ಲ. ಯಾರಾದರೂ ಇನ್ನೂ ಅದನ್ನು ಟ್ರೈ ಮಾಡಿಲ್ಲ ಅಂದರೆ, ಇಲ್ಲ ಟ್ರೈ ಮಾಡ್ತಿದ್ದವರಿದ್ದರೆ ಇನ್ನೂ ಏನಾದರೂ ಅದಕ್ಕೆ ಅಡಿಷನಲ್ ಹಾಕ್ಬೇಕಾ ಅಂತ ಹೇಳಿ. ಟ್ರೈ ಮಾಡಿಲ್ಲ ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ. ಅದರಲ್ಲಿ ಯಾವುದೇ ಥರ ಕೆಮಿಕಲ್ ಇರೋಲ್ಲ, ಏನಿರಲ್ಲ. ಯಾಕಂದರೆ ಅದರಲ್ಲೆಲ್ಲ ಬರೀ ಪ್ಯೂರ್ ಈ ಥರ ದಾಸವಾಳದ ಹೂವಾಗಿರಲಿ, ಮೆಂತ್ಯ ಈ ಥರದ್ದೇ ಎಲ್ಲ ಇರುತ್ತಲ್ವ. ಸೊ ಕೂದಲು ಚೆನ್ನಾಗಿ ಹೇರ್ ಗ್ರೋತು ಪ್ಲಸ್ ಜೊತೆಗೆ ಸ್ವಲ್ಪ ಶೈನಿಂಗ್ ಕೂಡ ಚೆನ್ನಾಗಾಗತ್ತೆ. ಮತ್ತು ಇನ್ನೊಂದೇನೆಂದರೆ, ಬರೀ ಯಾವಾಗಲೂ ಎಣ್ಣೆ ಹಚ್ಚೋದ್ರಿಂದ ಕೂಡ ಕೂದಲು ಬೆಳೆಯಲ್ಲ. ಒಳ್ಳೆ ಊಟ ನಾವೇನು ತಿಂತೀವಿ ಅನ್ನೋದ್ರ ಮೇಲೆ ಕೂಡ ಡಿಸೈಡ್ ಆಗುತ್ತೆ. ಬಟ್ ಸ್ಟಿಲ್ ಆದ್ರೂ ಈ ಎಣ್ಣೆಗಳು ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಅಮ್ಮ ಹೋಗೋಣವಾ ಆ ಎಣ್ಣೆ ಪ್ರಿಪೇರ್ ಮಾಡೋಕ್ಕೆ? ಬಾ. ಈ ಸಲ ಇವರು ಇದನ್ನು ಪ್ರಿಪೇರ್ ಮಾಡ್ತಾರಂತೆ. ಸರಿ, ನೀನೇ ಪ್ರಿಪೇರ್ ಮಾಡಪ್ಪ, ನಾನೇ ಬ್ಲಾಗ್ ಮಾಡ್ತೀನಿ. ಎಣ್ಣೆ ಕುಡಿಬೇಕು ಅಲ್ಲ, ಪಾತ್ರೆ ಇಟ್ಕೋಬೇಕು. ಇಟ್ಕೋಬೇಕು. ಬಾಂಡ್ಲಿ ಇದ್ರೆ ಬಾಂಡ್ಲಿನೂ ಇಟ್ಕೋಬಹುದು. ಆಮೇಲೆ ಗಾಣದಲ್ಲಿ ರುಬ್ಬಿರುವಂತಹ ಎಣ್ಣೆಯನ್ನೇ ತರಬೇಕು, ಯಾಕಂದ್ರೆ ಪ್ಯೂರಿಟಿ ಚೆನ್ನಾಗಿರುತ್ತೆ. ಗಾಣದ ಎಣ್ಣೆ ಇದು, ಗಾಣದ ಎಣ್ಣೆ. ಸೊ ಅದಾದ್ಮೇಲೆ ಎಣ್ಣೆ ಬಿಸಿ ಆಗಿದೆ. ಸ್ಟವ್ ಹಚ್ಚಿಲ್ಲ? ಫಸ್ಟು ಸ್ಟವ್ ಹಚ್ಬೇಕು, ಅದನ್ನ ಹೇಳು. ಅದೆಲ್ಲರಿಗೂ ಗೊತ್ತು. ಮತ್ತೆ ನೀನು ಯಾಕೆ ಹಚ್ಚಿರ್ಲಿಲ್ಲ? ನಾನು ಸ್ವಲ್ಪ ಚೇಂಜ್ ಇರಲಿ ಅಂತ. ಓಕೆ, ಅದಾದ್ಮೇಲೆ ಎಣ್ಣೆ ತೆಗೆದು ಹಿಂಗೆ ಒಯ್ಬೇಕು. ಸಾಕು ಸಾಕು ಇರೋ ಸಾಕು, ಅಷ್ಟು ಎಣ್ಣೆ ಬೇಯಿಸಿದ ಮೇಲೆ ಕಮ್ಮಿ ಆಗುತ್ತೆ. ಇರ್ಲಿ, ಸಾಕು, ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದು ಸಾಕು. ಓಕೆ, ಕರ್ಬೇವು ಸೊಪ್ಪು ಇನ್ನೂ ಕೊಡಪ್ಪ. ಕರ್ಬೇವು ಸೊಪ್ಪು ಒಳ್ಳೇದು. ನೀನೇ ತಾನೇ ಮಾಡ್ತಾ ಇರೋದು, ಈಗ ತಗೊಳಪ್ಪ. ಎಲ್ಲೈತೆ? ನೀನು ಎತ್ಕೊಂಡಿದ್ಯೇನು ಈಗ? ಇದು ಬೇವಿನ ಸೊಪ್ಪು. ನೀನು ಹುಡ್ಕಕ್ಕೆ ಹೋಗಿದ್ದೇನೋ? ಕರ್ಬೇವು ಸೊಪ್ಪು ಎಲ್ಲ ಪ್ಯೂರ್ ಹಳ್ಳಿ ಇದರಿಂದ ಕಿತ್ಕೊಬಂದೆ. ಯಾವ್ದ್ರಿಂದ? ಊರಿಂದ ಕಿತ್ಕೊಬಂದು ದಾಸವಾಳದೆಲೆ, ಇದು ಕರಿಬೇವಿನ ಸೊಪ್ಪು, ಆಮೇಲೆ ಬೇವಿನ ಸೊಪ್ಪು ಆ್ಯಕ್ಚುಲಿ ಒಳ್ಳೆಯದು, ಡ್ಯಾಂಡ್ರಫ್ ಬರೋಲ್ಲ. ಅದನ್ನು ಇನ್ನೊಂಚೂರು ಹಾಕ್ಬೇಕಿತ್ತು. ನೋಡಿ, ಫಸ್ಟಿಗೆ ಹೂವನ್ನ ಬಾಗಿಲು ಮಾಡಿಕೊಂಡು ಹಿಂಗೆ ಹಾಕಬೇಕು. ಓಕೆ, ದಾಸವಾಳದಲ್ಲಿ ತುಂಬ ಪ್ರೋಟೀನ್ ಇದೆ, ತಿನ್ಬಿಡ್ಬೇಡಿ ಹಂಗಂತ. ಸೊ 3 ದಿವಸ ಆಯಿತು ದಾಸವಾಳದ ಹೂವು ಕಿತ್ತು. ಅದು ಟೋಟಲು ಇದಿರುತ್ತೆ. ಏನಿರುತ್ತೆ? ಇದು ದಾಸವಾಳದ್ದು ಅದೇ ಏನಿರುತ್ತೆ? ಪವರ್ ಇರುತ್ತೆ. ಅದೇ ಏನು ಪವರು? ಅದೆಲ್ಲ ಹೇಳೋಕ್ಕಾಗಲ್ಲ. ಮತ್ತೆ ಇನ್ನೇನು ಬ್ಲಾಗ್ ಮಾಡ್ತಾ ಇದೆಯಾ ನೀನು? ತಿಳಿಸ್ಕೊಡ್ಬೇಕು ತಾನೇ ಏನೇನಿದೆ ಏನಿಲ್ಲ ಅದರಲ್ಲಿ ಬೆನಿಫಿಟ್ಸ್ ಅಂತ. ನಾನು ವಿಡಿಯೋ ಮಾಡ್ತಿರೋದು. ಓಕೆ, ಅದಾದಮೇಲೆ ಕರಿಬೇವು ಸೊಪ್ಪು ಹಾಕಬೇಕು ಹಿಂಗೆ. ಆಮೇಲೆ ಕರಿಬೇವು ಸೊಪ್ಪು, ಅದು ಅಲ್ಲ ಬೇವಿನ ಸೊಪ್ಪು. ಆಮೇಲೆ ಅಲೋವೆರಾ ಹಾಕ್ಬೇಕು. ಅಲೋವೆರಾ ಹಾಕ್ಕೊಳ್ಳಿ, ದಾಸವಾಳ, ಅಲೋವೆರಾ, ಕಪ್ಪೆಳ್ಳಿದ್ರೆ ಕಪ್ಪೆಳ್ಳು ಹಾಕ್ಕೊಳ್ಳಿ, ತುಂಬ ಒಳ್ಳೆಯದು. ಆಮೇಲೆ ಈಗ ನಾನೇನು ಹಾಕಿದ್ದೀನಿ ಅಂದರೆ ದಾಸವಾಳ, ಬೇವಿನೆಲೆ, ಆಮೇಲೆ ಇದು ಅಲೋವೆರಾ, ಆಮೇಲೆ ಕರಿಬೇವು ಸೊಪ್ಪು,
ಆಮೇಲೆ ಈರುಳ್ಳಿ, ಮೆಂತ್ಯ. ಇದನ್ನೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಚಿತ್ರಾನ್ನ ಕಲ್ಸ್ಕೊಂಡು ತಿಂದ್ಬಿಡೋದು. ಈಗ ನಿಂಗೆ ಕಲ್ಸ್ಕೊಡ್ಲಾ ಫಸ್ಟು? ಓಕೆ, ಗಮ್ಮಂತ ಸ್ಮೆಲ್. ಆ್ಯಕ್ಚುಲಿ ಚೆನ್ನಾಗಿ ಕುದಿಬೇಕು. ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ ನೋಡಿ. ಎಣ್ಣೆ ಕಲರೇ ಚೇಂಜ್ ಆಗ್ಬಿಡ್ತು. ಕೊಬ್ಬರಿ ಎಣ್ಣೆ ಪಾಮಾಯಿಲ್ ಆಗ್ಬಿಡ್ತು. ಯಾಕೆ ಬಿಡಮ್ಮ, ಪಟ ಅನ್ನತ್ತೆ ಈಗ. ಎಷ್ಟೊತ್ತಾಗುತ್ತೆ ನಾವು? ಇದೊಂದು 10 ನಿಮಿಷ ಬೇಯಬೇಕು ನೋಡಿ. ಎಲ್ಲ ಹೂವು ಎಷ್ಟು ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ. ಸಖತ್ತಾಗಿ ಬಂದಿದೆ. ಬಂದಿದೆಯಾ? ಚೆನ್ನಾಗಿ ಬೆಂದಿದೆಯಾ? ಬಂದಿದೆ. ಈರುಳ್ಳಿ ಎಲ್ಲ ಚಟಪಟ ಅಂತ ಬೇಯುತ್ತೆ. ಅದಾದಮೇಲೆ ಕೊಬ್ಬರಿ ಎಣ್ಣೆ ರೆಡಿ ಇರುತ್ತೆ. ನೋಡಿ, ಇದನ್ನೆಲ್ಲ ಅಂಗಡಿಲಿ ತೊಗೊಳಕ್ಕೆ ಹೋದರೆ ಭಾಳ ಕಾಸ್ಟ್ಲಿ ಆಗ್ಬಿಡುತ್ತೆ. 1 ಲೀಟ್ರ್ ಕಮ್ಮಿ ಅಂದರೆ 1,500 ಇರುತ್ತೆ. ನೀವು ಬೇಕು ಅಂದರೆ ನಮ್ಮ ಹತ್ರ ಆರ್ಡ್ರ್ ಮಾಡಿ, 1000 ರೂಪಾಯಿ ಕೊಡ್ತೀವಿ. 1000 ರೂಪಾಯಿ, ಓನ್ಲಿ 1000 ರೂಪಾಯಿ. ಸಾಕನ್ಸುತ್ತೆ. ಇವಾಗ ಅದನ್ನು ಆಫ್ ಮಾಡಿಬಿಡು. ಅದೇ ಬಿಸಿ ಎಣ್ಣೆಯಲ್ಲೇ ಎಲ್ಲ ಚೆನ್ನಾಗಿ ಆಗುತ್ತೆ. ಆಮೇಲೆ ತಣ್ಣಗಾದ್ಮೇಲೆ ಸೋಸ್ಬಿಟ್ಟು ಈಗ ಎಣ್ಣೆ ಎಲ್ಲ ಫುಲ್ ತಣ್ಣಗಾಗಲಿ ಅಂತ ನಾನೊಂದು 3 ಅವರ್ ಬಿಟ್ಟಿದ್ದೆ. ಸ್ವಲ್ಪ ಆಚೆನೂ ಕೆಲಸ ಇತ್ತು. ನಾವು ಹೋಗಿ ಬರೋ ಅಷ್ಟರಲ್ಲಿ ಫುಲ್ ಎಲ್ಲ ತಣ್ಣಗಾಗಿತ್ತು. ಇವಾಗ ಅದನ್ನು ಒಂದು ಗ್ಲಾಸ್ ಬಾಟಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಏನಂದರೆ ವೀಕ್ಲಿ ಟ್ವೈಸ್ ನಾವು ಹೇಗೆ ಆಯಿಲ್ ಅಪ್ಲೈ ಮಾಡ್ತೀವಿ, ಆವಾಗ ಇದನ್ನು ಅಪ್ಲೈ ಮಾಡಿದ್ರೆ ಸ್ವಲ್ಪ ರಿಸಲ್ಟ್ ಚೆನ್ನಾಗಿರುತ್ತೆ ಅಂತ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ.